ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಜಮೀರ್ ಅಹಮದ್ ಖಾನ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ವಸತಿ ಸಚಿವರಾಗಿ ಕೆಲಸ ಮಾಡಿದಂಥ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರಲ್ಲಿ ಒಬ್ಬರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದರು ಅನ್ನುವಂಥ ಕಾರಣಕ್ಕೆ ಅವರನ್ನು ಈ ಬಾರಿ ಸಚಿವ ಸ್ಥಾನದಿಂದ ಕೈ ಬಿಡಲಾಗಿದೆ ಅನ್ನುವಂಥ ಚರ್ಚೆಗಳು ತಮಗೆಲ್ಲರಿಗೂ ಗೊತ್ತೇ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಕೇಳಿದ್ರು, ನಮ್ಮ ಸಮುದಾಯದವರಿಗೆ ಟಿಕೆಟನ್ನು ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಅಂತ. ಅದು ಸಾಧ್ಯವಾಗಲಿಲ್ಲ. ಅದಾದ ನಂತರ ಸ್ವಲ್ಪ ಮುನಿಸ್ಕೊಂಡಂತೆ ಕಾಣ್ತಾ ಇದ್ರು. ಯಾವುದೇ ಥರದ ಪ್ರಚಾರಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನ್ ಕೊಟ್ಟಿದ್ರು, ಸಮರ್ಥ ಶಾಮನೂರು ಅವರಿಗೆ. ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗಿರಲಿಲ್ಲ. ಹೈಕಮಾಂಡ್ ಹೇಳಿತ್ತು ಅಂತ ಹೇಳಿ ಆಮೇಲೆ ಕೊನೆಯ ಘಳಿಗೆಯಲ್ಲಿ ಹೋದರು, ಸುಮ್ಮನೆ ಕೈ ಬೀಸ್ಬಿಟ್ಟು ಬಂದರು. ಅಷ್ಟಾದರೂ ಕೂಡ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಂಥ ನಂತರದಲ್ಲಿ ಹೈಕಮಾಂಡ್ ಮಟ್ಟಕ್ಕೆ ಒಂದು ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೂಡ ಬಂದಿತ್ತು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ. ಬಟ್ ಸಮ್ ಹೌ ಆಫ್ಟರ್ ದ ಎಲೆಕ್ಷನ್ ರಿಸಲ್ಟ್ಸ್ ಕಾಂಗ್ರೆಸ್ ಗೆಲ್ಲತ್ತೆ, ಅಂದರೆ ಸಮರ್ಥ ಶಾಮನೂರು ಗೆಲ್ತಾರೆ ದಾವಣಗೆರೆ ದಕ್ಷಿಣದಲ್ಲಿ. ಅದಾದ ನಂತರ ಜಮೀರ್ ಸೇಫ್ ಆದರು ಅಂತ ಅಂದ್ಕೊಳ್ತಾ ಇದ್ರು ಕೂಡ ಈ ಡಿ.ಕೆ. ಅಂದರೆ ರಾಜ್ಯದಲ್ಲಿ ಏನು ರಾಜಕಾರಣ ಬದಲಾವಣೆ ಆಯ್ತಲ್ಲ, ಅಂದರೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿದು ರಾಜೀನಾಮೆಯನ್ನು ಕೊಟ್ಟರು, ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದ್ರಲ್ವಾ. ಆಗ ಅವರ ಜೊತೆಗೆ 13 ಜನ ಏನು ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಲ್ಲ ಮೊದಲ ಪಟ್ಟಿಯಲ್ಲಿ, ಆಗ ನಿರೀಕ್ಷೆ ಇತ್ತು ಜಮೀರ್ ಅಹಮದ್ ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ. ಆದರೆ ಅದೇ ಸಂದರ್ಭಕ್ಕೆ, ಪಟ್ಟಿ ಸಿದ್ಧವಾಗುವಂಥ ಸಂದರ್ಭಕ್ಕೇನೆ ಇವರ ಆಡಿಯೋ ಬಾಂಬ್ ಹೊರಬಂದುಬಿಡುತ್ತೆ. ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದಕ್ಕೆ ಒಂದು ಪುರಾವೆ ಸಾಕ್ಷಿ ಬಂದುಬಿಡುತ್ತೆ, ಜಮೀರ್ ಮಾತಾಡಿದ್ದಾರೆ ಅನ್ನುವಂಥದ್ದು. ಜಮೀರ್ ಹೇಳ್ತಾರೆ, ಇದು ನನ್ನ ವಿರುದ್ಧವಾದಂಥ ಷಡ್ಯಂತ್ರ, ಅದು ನನ್ನದೇ ಅಲ್ಲ ಧ್ವನಿ, ಇದು AI, ಇದು ಬೇಕಂತ ಮಾಡ್ತಾ ಇರುವಂಥದ್ದು, ನನ್ನ ತೇಜೋವಧೆ ಮಾಡೋದಕ್ಕೆ ಕಾನ್ಸ್ಪಿರಸಿ, ಇದು ಯಾವ ತನಿಖೆಗಾದರೂ ನಾನು ಸಿದ್ಧ ಅನ್ನುವಂಥ ಮಾತನ್ನು ಜಮೀರ್ ಹೇಳ್ತಾರೆ. ಹಾಗಾಗಿ ಅದೇ ಕಾರಣಕ್ಕೆ ಇವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗೋದಿಲ್ಲ. ಅದಾದ ನಂತರ ಜಮೀರ್ ಅವರ ವಿಚಾರವಾಗಿ ಬೇಕಾದಷ್ಟು ಅವರ ಬೆಂಬಲಿಗರು, ಕಾರ್ಯಕರ್ತರುಗಳೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂದರೆ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ. ಎರಡನೇ ಪಟ್ಟಿಯಲ್ಲಿ ಏನು ಉಳಿದಿರುವಂಥ 33ರ ಪೈಕಿ 13 ಆಗಿದೆ, ಉಳಿದಿರುವಂಥ 20 ಸ್ಥಾನಗಳಿಗೆ ಒಂದೇ ಸ್ಟ್ರೆಚ್ನಲ್ಲಿ ಈಗ ಆಯ್ಕೆ ಆಗಿಬಿಡುತ್ತೆ, ಭರ್ತಿ ಆಗಿಬಿಡುತ್ತೆ ಅಂತ. ಅದರಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ, ನಿರೀಕ್ಷೆ ಇದೆ. ಮೀನ್ವೈಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನನಗೇನು ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ನನಗೇನೂ ಬೇಜಾರಿಲ್ಲ, ಸಚಿವ ಸ್ಥಾನ ಸಿಕ್ಕರೂ ನನ್ನ ಖುಷಿಯಿಂದ, ನನಗೆ ನಿರೀಕ್ಷೆ ಇದೆ ಎರಡನೇ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಸಿಗದೇ ಇದ್ರೂ ಪರವಾಗಿಲ್ಲ, ನಾನು ಆರಾಮಾಗಿರ್ತೇನೆ, ನಾನು ಆರಾಮಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ಜಮೀರ್ ಹೇಳ್ತಾ ಇದ್ದಾರೆ. ಆದರೆ ಬೇಕಾದಷ್ಟು ಊಹಾಪೋಹಗಳ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ನೀವು ಹೈಕಮಾಂಡ್ಗೆ ಹತ್ತಿರವಂತೆ, ಹೀಗಾಗಿ ನಿಮಗೆ ಸಿಗಬಹುದಾ, ಏನಾಗುತ್ತೆ ಅಂತ ಕೇಳಿದಾಗ, ಹೈಕಮಾಂಡ್ಗೆ ಹತ್ತಿರ ಅಂತ ನಾನೇನಿಲ್ಲ, ಹೈಕಮಾಂಡ್ ನನಗೆ ಏನೇನು ಜವಾಬ್ದಾರಿಯನ್ನು ಕೊಟ್ಟಿದ್ದು ಆ ಕೆಲಸ ಮಾಡಿದ್ದೀನಿ. ಕೇರಳದ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ವಿಧಾನಸಭೆ ಎಲೆಕ್ಷನ್ಸ್ ಟೈಮ್ನಲ್ಲಿ ಹೋದೆ, ಪ್ರಚಾರ ಮಾಡಿದೆ, ನಾವು ಗೆದ್ಕೊಂಡ್ಬಂದಿದ್ದೀವಿ, UDF ಅಲಯನ್ಸ್ ಗೆದ್ದಿದೆ, 2/3 ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಒಟ್ಟು ಹೈಕಮಾಂಡ್ ನನಗೇನು ಕೆಲಸ ಕೊಡುತ್ತೋ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದಮೇಲೆ ಡಿ.ಕೆ. ಸುರೇಶ್ ಅವ್ರನ್ನ ಮೀಟ್ ಆಗಿದ್ರಂತೆ, ನೀವು ಏನಾರು ಲಾಬಿ ಮಾಡ್ತಾ ಇದ್ದೀರಿ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಡಿ.ಕೆ. ಸುರೇಶ್ ನಾನು ಬಹಳ ಆತ್ಮೀಯರು, ವಾರದಲ್ಲಿ 4 ಸಲನೂ, ತಿಂಗಳಲ್ಲಿ 4-5 ಸಲನೂ ಸಿಗ್ತಾ ಇರ್ತೀವಿ. ಅವ್ರು ಇಲ್ಲಿ ಬಂದಾಗ ಇಲ್ಲಿ ಸಿಗ್ತೇನೆ, ಕ್ವಾರ್ಟರ್ಸ್ನಲ್ಲಿದ್ದಾಗ ಅಲ್ಲಿ ಸಿಗ್ತೇನೆ. ಇದಕ್ಕೇನು ಬೇರೆ ಅರ್ಥ ಕಟ್ಟುವಂಥ ಅವಶ್ಯಕತೆ ಇಲ್ಲ, ನಾವು ಆಗಾಗ್ಗೆ ಸಿಗ್ತಾನೆ ಇರ್ತೀವಿ. ಅದರಲ್ಲೇನು ನಾನೇನೋ ಲಾಬಿ ಮಾಡಬೇಕು, ನಿಮ್ಮ ಅಣ್ಣಂಗೆ ಹೇಳಿ ನನಗೆ ಸಚಿವ ಸ್ಥಾನ ಕೊಡಿ, ಇದು ಯಾವುದೂ ಇಲ್ಲ. ಸಹಜ, ಖಂಡಿತವಾಗೂ ನನ್ನ ಬೆಂಬಲಿಗರು, ಕಾರ್ಯಕರ್ತರು ಪ್ರತಿಭಟನೆ ಮಾಡೋದು ಸಹಜ, ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ. ಹಾಗಂತ ನಾನೇನೋ ಪ್ರೆಷರ್ ತರ್ತಾ ಇದ್ದೀನಿ, ನಾನಿನ್ನೇನೋ ಮಾಡ್ತಾ ಇದ್ದೀನಿ ಅಂತೇನಿಲ್ಲ. ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಮತ್ತು ಭರವಸೆ ಇದೆ. ಸಿಕ್ಕರೆ ಬಹಳ ಸಂತೋಷದಿಂದ ಕೆಲಸ ಮಾಡ್ತೀನಿ, ಸಿಗದೇ ಇದ್ದರೂ ಆರಾಮಾಗಿ ನಾನು ಪಾಡಕ್ಕೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತನ್ನು ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಆದರೆ ಜಮೀರ್ ಅಹಮದ್ ಅವರನ್ನು ಹೊರತುಪಡಿಸಿ ಏನಾದರೂ, ಯಾಕಂದರೆ ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯದಿಂದ UT ಖಾದರ್ ಅವರಿಗೆ ಸಿಕ್ಕಿಬಿಟ್ಟಿದೆ ಸಚಿವ ಸ್ಥಾನ, ಆರೋಗ್ಯ ಸಚಿವರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಅವಕಾಶ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿಗುತ್ತಾ? ಜಮೀರ್ ಅವರ ಒಂದು ಏನು ಹೇಳ್ತಾರೆ, ಅವರ ಅಥವಾ ಅವರ ಜನಪ್ರಿಯತೆಯನ್ನು ನೋಡಿ, ಯಾಕಂದರೆ ಸಿದ್ದರಾಮಯ್ಯನವರ ಮಾತು ಇತ್ತೀಚೆಗೆ ಅವನು ನನ್ನ ವಿರುದ್ಧ ಕೆಲಸ ಮಾಡಿದ, ಅವನಿಗೇನು ಮಾಡಿಕೊಡ್ಬೇಕು, ಅವಕಾಶ ಕೊಡಬೇಕಾ ಅನ್ನುವಂಥ ಮಾತನ್ನು ಹೇಳಿದ್ದು. ಎಲ್ಲೋ ಒಂದು ಕಡೆ ಎಲ್ಲದರಿಂದ ದೂರ ಆಗಿಬಿಟ್ರ ಜಮೀರ್ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಬೇಡವಾಗ್ಬಿಟ್ರ, ಅಥವಾ ಅವರನ್ನು ರಾಜಕೀಯವಾಗಿ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರಾ, ಬೇರೆ ಏನಾದರೂ ಸ್ಟ್ರಾಟಜಿ ನಡೀತಾ ಇದೆಯಾ, ಷಡ್ಯಂತ್ರ ನಡೀತಾ ಇದೆಯಾ? ಜಮೀರ್ ಅವರು ಮನಸ್ಸು ಮಾಡಿ ಏನಾದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಲೆಕ್ಕಾಚಾರದಲ್ಲಿದ್ದಾರಾ ಗೊತ್ತಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿಬಿಟ್ರೆ ಜಮೀರ್ ಅವರ ನಡೆ ಏನಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡ್ತಾರೆ ಜಮೀರ್ ಅಹಮದ್ ಅವರು, ರಾಜಕಾರಣದಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಎಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.